ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ವೇಟಿಂಗ್ ಲಿಸ್ಟ್ ಅಂದ್ರೇನು, PQWL ಅಂದ್ರೇನು, RAC ಅಂದ್ರೇನು ಇದನ್ನು ನಾವು ತಿಳ್ಕೊಳ್ಳುವ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೂಡ ಮಾಡಿ. ಫ್ರೆಂಡ್ಸ್, ಟಿಕೆಟಲ್ಲಿ ನಿಮಗೆ WL ಅಂತ ಬರೆದಿರ್ಬೋದು. WL ಅಂದರೆ ವೇಟಿಂಗ್ ಲಿಸ್ಟ್ ಅಂತ. ಅಂದರೆ WL 10, 11 ಹೀಗಿದ್ದರೆ ನೀವು ಆ ಟಿಕೆಟ್ಗೆ ಕಾಯುವ, ಅಂದರೆ ಆ ಸೀಟಿಗೆ ಕಾಯುವ 10ನೇ ಅಥವಾ 11ನೇ 12ನೇ ವ್ಯಕ್ತಿ ನೀವಾಗಿರುತ್ತೀರಿ ಎಂದರ್ಥ. ವೇಟಿಂಗ್ ಲಿಸ್ಟ್ ಟಿಕೆಟ್ನಲ್ಲಿ ನಿಮಗೆ ಜರ್ನಿ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಅದು ಕೆಲವೊಮ್ಮೆ ಕ್ಯಾನ್ಸಲ್ ಆಗುವ ಚಾನ್ಸಸ್ಸು ಇರುತ್ತೆ. ಅಂದರೆ ಕೆಲವೊಮ್ಮೆ ಕನ್ಫರ್ಮ್ ಆಗುವ ಚಾನ್ಸಸ್ ಕೂಡ ಇರುತ್ತೆ. ಆದರೆ ನಿಮಗೆ 100% ಸೆಕ್ಯೂರ್ ಅಲ್ಲ ಅದು. ನಂತರ ನೀವು ಏನು ಮಾಡಬೇಕಂದ್ರೆ, ಟ್ರೈನ್ ಹೊರಡುವ 30 ನಿಮಿಷ ಮೊದಲು ಕೂಡ ಅದನ್ನು ಕ್ಯಾನ್ಸಲೇಷನ್ ಮಾಡ್ಬೋದು. ನಂತರ ನೀವು ಜನರಲ್ ಟಿಕೆಟನ್ನು ತೆಗೆದು ನೀವು ಟ್ರಾವೆಲ್ ಮಾಡಬೇಕಾಗುತ್ತದೆ. ನಂತರ ಬರೋದು PQWL, ಅಂದರೆ ಇದರ ಫುಲ್ ಫಾರ್ಮ್ ಬಂದು ಪೋಲ್ಡ್ ಕೋಟಾ ವೇಟಿಂಗ್ ಲಿಸ್ಟ್. ಅಂದರೆ ಟ್ರೈನ್ ಹೊರಡುವ ಸ್ಟೇಷನ್ನಿಂದ ತಲುಪುವ ಸ್ಟೇಷನ್ನ ನಡುವಿನಲ್ಲಿರುವ ಸ್ಟೇಷನ್ನಿಂದ ಬುಕ್ ಮಾಡಿರುವ ಟಿಕೆಟನ್ನು PQWL ಅಂತಾರೆ. ಇದು ಜನರಲ್ ವೇಟಿಂಗ್ ಲಿಸ್ಟಿಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತದೆ. ಅಂದರೆ ಫಸ್ಟ್ ಆಫ್ ಆಲ್ ಜನರಲ್ ವೇಟಿಂಗ್ ಲಿಸ್ಟ್ ಫಿಲ್ ಆದ ಮೇಲೆ ಇದಕ್ಕೆ ಚಾನ್ಸ್ ಇರುತ್ತೆ. ನಂತರ PQWL ಕನ್ಫರ್ಮ್ ಆಗುವ ಚಾನ್ಸ್ ಇರೋದು. ನಂತರ ಬರೋದು RAC. ಇದರ ಫುಲ್ ಫಾರ್ಮ್ ಬಂದು ರಿಸರ್ವೇಷನ್ ಎಗೇನ್ಸ್ಟ್ ಕ್ಯಾನ್ಸಲೇಷನ್ ಅಂತ. ಇದರಲ್ಲಿ ನಿಮಗೆ ಟ್ರಾವೆಲ್ ಮಾಡ್ಬೋದು, ಆದರೆ ನಿಮ್ಮ ಸೀಟ್ ಮಾತ್ರ ಶೇರೆಬಲ್ ಆಗಿರುತ್ತದೆ. ಅಂದರೆ ಒಂದೇ ಸೀಟಲ್ಲಿ 2 ಪ್ರಯಾಣಿಕರು ಪ್ರಯಾಣ ಮಾಡಬೇಕಾಗಿರ್ತದೆ. ಆದರೆ ಯಾರಾದರೂ ಒಂದು ಸೀಟ್ ಕ್ಯಾನ್ಸಲೇಷನ್ ಆಯಿತು, ಯಾರಾದರೂ ಬರಲಿಲ್ಲ ಅಂತ ಇದ್ದರೆ ಆ ಟಿಕೆಟು ಇವರಿಗೆ ಮೊದಲು ಕನ್ಫರ್ಮ್ ಆಗುತ್ತದೆ. ಗೊತ್ತಾಯ್ತಲ್ವ ಫ್ರೆಂಡ್ಸ್? ಇವಾಗ ನಿಮ್ಮ ಗೊಂದಲವೆಲ್ಲ ಕ್ಲಿಯರ್ ಆಗಿದೆ ಅಂದ್ಕೊಳ್ತಿದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.